ವೀಕ್ಷಕರ ನಮಸ್ಕಾರ. TV5ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ. ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ತೀನಿ ಸಂಜು ವೆಟ್ಸ್ ಗೀತಾ 2 ಸಿನಿಮಾದ ನಿರ್ದೇಶಕರಾಗಿರುವಂತಹ ನಾಗಶೇಖರ್ ಸರ್ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ಆ್ಯಂಡ್ ಸಿನಿಮಾದ ಮತ್ತೊಬ್ಬ ಕೇಂದ್ರ ಬಿಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಿಟ್ಟಪ್ಪ ಶ್ರೀನಗರ್ ಕಿಟ್ಟಿಯವ್ರ ಜೊತೆ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ಮತ್ತೊಬ್ಬರು ವಿಶೇಷ ಅತಿಥಿ, ಸಿನಿಮಾದ ಪಿಲ್ಲರ್ ಅಂತಲೇ ಹೇಳ್ಬೋದು, ನಿರ್ಮಾಪಕರು, ಹೆಸರಿಗೆ ತಕ್ಕಂತೆ ಛಲವಾದಿ ಕುಮಾರ್ ಸರ್ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೂರು ಜನಕ್ಕೆ ವೆಲ್ಕಮ್ ಮಾಡ್ತಾ TV5 ಮೂಲಕ ಸಂಜು ವೆಟ್ಸ್ ಗೀತಾ 2 ಸಿನಿಮಾದ ಒಂದಷ್ಟು ವಿಚಾರಗಳಿದೆ, ಒಂದಷ್ಟು ಚರ್ಚೆಗಳಿದೆ, ಪ್ರಶ್ನೆಗಳಿದೆ, ಎಲ್ಲವನ್ನೂ ಮಾತಾಡೋಣ. ಮೊದಲನೇದಾಗಿ ನಾನು ನಿರ್ದೇಶಕರ ಹತ್ರನೇ ಬರ್ತೀನಿ. ಸರ್ ಹೇಗಿದೆ, ಏನು ಓಡ್ತಾ ಇದೆ ತಲೆಯಲ್ಲಿ? ಏನಿಲ್ಲ, ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಾಗುತ್ತೆ. ಒಂದಷ್ಟು ಗೊಂದಲಗಳಿತ್ತು, ಒಂದಷ್ಟು ಚರ್ಚೆಗಳಿತ್ತು. ಹೌದು, ಅದೆಲ್ಲರಿಗೂ ಇದೆ ಸರ್, ಈಗಲೂ ಕೂಡ ಇದೆ. ನೀವು ಪ್ರೆಸ್ ಮೀಟ್ ಕರೆದ್ರಿ, ಎಲ್ಲನೂ ಕ್ಲಾರಿಟಿ ಕೊಟ್ರಿ. ಆದರೂ ಒಂದಷ್ಟು ಜನಕ್ಕೆ ಈ ಮುಖಾಂತರ ಕ್ಲಿಯರ್ ಆಗಬೇಕು ಅನ್ನೋದು. ರಿಲೀಸ್ ಆಗುತ್ತೆ, ಒಂದು 3 ದಿನ ಆದಮೇಲೆ ಮತ್ತೆ ನೀವೇ ಖುದ್ದಾಗಿ ನಿಂತೋದನ್ನ ಬ್ಯಾಕಪ್ ತಗೊಂಡು ಮತ್ತೆ ನಿಲ್ಲಿಸ್ತೀರಿ. ಹೇಗೇನು ಅದನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತೀರಿ. ಈಗ ರಿಲೀಸ್ ಹಂತಕ್ಕೆ ಬಂದು ನಿಂತಿದೆ. ಏನಾದ ಗೊಂದಲಗಳಿಗೆ ಒಂದು ಕ್ಲಾರಿಟಿ ಬೇಕು. ಆ ಗೊಂದಲಗಳಿಗೆ ನಿರ್ಮಾಪಕರು ಕ್ಲಾರಿಟಿ ಕೊಡ್ತಾರೆ. ಇವಾಗ ಏನಾಗಿದೆ, 21 ನಿಮಿಷದ ಫುಟೇಜ್ ಸಿನಿಮಾಗೆ ಆ್ಯಡ್ ಆಗಿದೆ. 21 ನಿಮಿಷದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್? ಈಗ ಪ್ರೇಕ್ಷಕರು ನೋಡ್ತಾರೆ. ಆ್ಯಕ್ಚುಲಿ ಸಾಕಷ್ಟು ಪ್ರಶ್ನೆಗಳಿತ್ತು ಕಳೆದ ಸಾರಿ ಮೊದಲು ರಿಲೀಸ್ ಆದಾಗ. ಈ ರಾಗಿಣಿಯವ್ರ ಪಾತ್ರ ಅಬ್ಡ್ರಪ್ಟಾಗಿ ಬರುತ್ತೆ, ರಂಗಾಯಣರವ್ರದ್ದು ಒಂದೇ ಸೀನ್ ಅಂತ ಅನಿಸುತ್ತೆ. ಆಮೇಲೆ ಆ ಹೀರೋಯಿನ್ನ ತಂದೆಯ ಪಾತ್ರ ಎಲ್ಲೂ ಹೋಯಿತು ಅನ್ನೋದೇ ಗೊತ್ತಾಗಲ್ಲ. ಈ ಥರದ್ದೆಲ್ಲ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳಿಗೆ ಅಷ್ಟು ಉತ್ತರ ಇತ್ತು ನಮ್ಮ ಹತ್ರ. ಸೊ ನಮ್ಮ ಲ್ಯಾಬ್ ಮೇಲೆ ಸ್ಟೇ ಬಂದಿದ್ದರಿಂದ ನಮಗೆ ಆ 21 ನಿಮಿಷದ ಫುಟೇಜು ನಮ್ಮ ಕೈಗೆ ಸಿಗದೇ ಇದ್ದಿದ್ದರಿಂದ ಅದನ್ನು ಜೋಡ್ಸೋಕ್ಕಾಗದೆ ಅವತ್ತು ನಿರ್ಮಾಪಕರ ನಿರ್ಧಾರದಂತೆ ಏನು ಮಾಡಿದ್ವಿ, ಆ ಸ್ಟೇ ವೆಕೇಟ್ ಮಾಡೋದಕ್ಕೆ ರಿಲೀಸ್ ಮಾಡಲೇಬೇಕಾಗಿತ್ತು. ರಿಲೀಸ್ ಮಾಡಿ 2 ದಿನ ಆದ ತಕ್ಷಣ ನಾವೇ ಕಾಲ್ ಆಫ್ ಮಾಡಿದ್ವಿ. ಎಲ್ಲ ಚಿತ್ರಮಂದಿರಗಳು ಹೇಳಿ ನಿಲ್ಲಿಸಿ ನಾವು ರಿಲೀಸ್ ಮಾಡ್ತೀವಿ ಅಂತ. ಆ ಡಿಸಿಷನ್ ಅವರೇ ತೊಗೊಂಡಿದ್ದು. ಸೊ ಎಲ್ಲ ಕೂತು ತೊಗೊಂಡ್ವಿ. ಆಮೇಲೆ ಇನ್ನೊಂದು ಏನಂದರೆ, ಈ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿತ್ತು ಮುಂಚೆನೇ. ಯಾಕೆಂದರೆ 21 ನಿಮಿಷನೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾದಲ್ಲಿ. ವೆರಿ ಬ್ಯೂಟಿಫುಲ್ ಎಮೋಷನ್ ಇರುವಂಥ ಒಂದು ಸೀಕ್ವೆನ್ಸಸ್ ಅದರಲ್ಲೇ ಇತ್ತು ಆ 21 ನಿಮಿಷದಲ್ಲಿ. ಸೊ ಹಾಗಾಗಿ ರಿಲೀಸ್, ಆ್ಯಕ್ಚುಯಲ್ ರಿಲೀಸೇ ಈಗ. ದಿಸ್ ಇಸ್ ನಾಟ್ ಎ ರಿಲೀಸ್. ಟ್ರೈಲರ್ ಥರ ಅವಾಗ ಟ್ರಯಲ್ರ್ ಅಂತಾರೆ. ಓಕೆ, ಅವಾಗ ಬಂದು ಟ್ರಯಲ್ರ್ ಅಂತಾರೆ. ಈಗ ಆ್ಯಕ್ಚುಯಲ್ ರಿಲೀಸ್ ಮಾಡ್ತಾಯಿದ್ದೀವಿ ಜೂನ್ 6ಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ. ಇನ್ನು ಕಿಟ್ಟಪ್ಪ ಭಾಳ ಸೈಲೆಂಟ್ ಆಗಿರ್ತೀರಿ, ಹಿಂಗೇನಾ? ಸೈಲೆಂಟಾಗಿ ಹಿಂಗೆ ಏನೋ ಅಬ್ಸರ್ವ್ ಮಾಡ್ತಾರ? ಏನಿಲ್ಲ. ಈಗ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ನಿಮ್ಮ ಇಂತಿ ನಿನ್ನ ಪ್ರೀತಿಯ ಸಿನಿಮಾ ಸೂರಿ ನಮ್ಗೆ ಇವತ್ತು ಕಾಡುವಂಥ ಸಿನಿಮಾ, ಬೇಜಾರಾದಾಗ ಕೂತ್ಕೊಂಡು ನೋಡೋಂಥ ಸಿನಿಮಾ ನಮಗೆ. ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಅಂದರೆ, ನೀವು ಸಿನಿಮಾದ ಸಾಕಷ್ಟು ವರ್ಷಗಳು ಪಳಗಿದ್ದೀರಿ. ನಿಮ್ಮ ಹತ್ರ ನಾವು ಆ ಸಿನಿಮಾ ಹೇಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಟೆನ್ಷನ್ ಇದೆಯಾ, ಖುಷಿ ಇದೆ ಅಂತ ಕೇಳೋ ಬದಲು, ನಿಮ್ಮ ಪ್ರತಿ ಸಿನಿಮಾ ಬಿಡುಗಡೆ ಆಗಬೇಕಾದ್ರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ, ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಥ ಫೀಲಿಂಗ್ ಇದ್ದೇ ಇರುತ್ತೆ. ಆದರೆ ನಾವು ಕೂತ್ಕೊಂಡೆಲ್ಲ ಸಿನಿಮಾ ನೋಡಿದ್ಮೇಲೆ ನಾಗಶೇಖರ್ ಈಗ ತಾನೇ ಹೇಳಿದ್ರು, ಒಂದು 21 ನಿಮಿಷದ ಫುಟೇಜ್ ನಮಗೆ ಮಿಸ್ ಆಗಿತ್ತು. ಅವನು ಕೋರ್ಟಿಂದ ಸ್ಟೇ ಬಂದಿದ್ದರಿಂದ ಅದನ್ನು ವೆಕೇಟ್ ಮಾಡಿಸೋದಕ್ಕೋಸ್ಕರ ನಾವು ರಿಲೀಸ್ ಮಾಡಿದ್ವಿ. ಮತ್ತೆ ರಿಲೀಸ್ ಮಾಡಲೇಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿದ್ರಿಂದ ಆವಾಗ ಅದನ್ನು ಸ್ಟೇ ಮಾಡಿ ಮತ್ತೆ ಅದನ್ನು ಜೋಡಿಸಿ ಇನ್ನೊಂದಷ್ಟು ಕೆಲಸ, ನೀವು ಒಂದೇ ಒಂದು ಸಣ್ಣ ಫ್ರೇಮ್ ಚೇಂಜ್ ಮಾಡೋದು ಮತ್ತೆ ರೆಕಾರ್ಡಿಂಗು, ಗ್ರೇಡಿಂಗ್, ಆಲ್ ಮಾಡಿ ಎಲ್ಲವೂ ಮತ್ತೆ ಬದಲಾಯಿಸ್ಬೇಕಾಗತ್ತೆ. ಆ ಕೆಲಸಗಳೆಲ್ಲ ಮುಗಿಸಿ ಈಗ ಇದೇ ಜೂನ್ 6 ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಸಂಜು ವೆಟ್ಸ್ ಗೀತಾ 2, ರಚಿತಾ, ರಂಗಾಯಣ ರಘು ಅವರು ಎಲ್ಲವೂ ತುಂಬ ಒಳ್ಳೆಯ ಕಲಾವಿದರ ದಂಡೆ ಇದೆ. ಜೂನ್ 6ಕ್ಕೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಒಂದು ಅದ್ಭುತವಾದ ಹೃದಯ ಸ್ಪರ್ಶಿ ಪ್ರೇಮ ಕಥೆ ಮತ್ತು ಪತಿ ಪತ್ನಿಯರ ಸಂಬಂಧದ ಬಗ್ಗೆ ಆ ಗಾಢತೆ, ಆ ತೀವ್ರತೆ ಹೇಗಿರುತ್ತೆ, ಒಬ್ರನ್ನೊಬ್ಬರು ಅನುಸರಿಸ್ಕೊಂಡು ಹೋದರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಬೆಳೀಬೋದು ಅನ್ನೋದು, ಅದೆಲ್ಲ ವಿಚಾರಗಳನ್ನ ತುಂಬಿರುವಂಥ ಒಂದು ಅದ್ಭುತವಾದ ಸಿನಿಮಾ. ಜೂನ್ 6ಕ್ಕೆ ಬಿಡುಗಡೆ ಮಾಡ್ತಾಯಿದ್ದೀವಿ, ಬಂದು ನೋಡ್ಬೇಕು ಎಲ್ಲರೂ ಅಂತ ಕೇಳ್ಕೊಳ್ತೀವಿ. ಎಸ್, ನೀವು ಅದು ಹೇಳ್ಬೇಕಾದ್ರೆ ನನಗೊಂದು ಪ್ರಶ್ನೆ. ನಾವು ಫಸ್ಟು ನೋಡಿದಾಗ ಅಲ್ಲಿ ಇಬ್ಬರು ಯುವ ಪ್ರೇಮಿಗಳ ಪ್ರೇಮ ಕಥೆ ಅಲ್ಲೊಂಥರ ಇತ್ತು. ಇಲ್ಲಿ ಆಫ್ಟರ್ ಮ್ಯಾರೇಜ್ ಆದಮೇಲೆ ಒಬ್ಬ ಗಂಡ ಹೆಂಡತಿ ಹೇಗಿರಬೇಕು, ಆ ಸಂಬಂಧಗಳ ಬೆಲೆ ಏನು, ಅದೆಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದು. ಸೊ ಕತೆ ಹೇಳಿದಾಗ ಡೈರೆಕ್ಟರ್ ನಿಮಗೆ ಆ ಥಾಟ್ ಅನಿಸಿದ್ದು ಹೆಂಗೆ ಅಂತ? ಅಲ್ಲ, ಅವರು ಆ ಲೈನ್ ಹೇಳಿದ ತಕ್ಷಣ 10 ವರ್ಷಗಳ ಮದುವೆಯಾಗಿ 10 ವರ್ಷಗಳ 10th ಆ್ಯನಿವರ್ಸರಿ ದಿನ ಸಿನಿಮಾ ಓಪನ್ ಆಗುತ್ತೆ. ಹೌದು, ಅಲ್ಲಿಂದ ನಾವು ಫ್ಲ್ಯಾಶ್ ಬ್ಯಾಕ್ ಬಂದು ಅಲ್ಲಿ ನಮ್ಮ ಕತೆ ಹೇಗೆ ನಡೀತಾ ಬಂತು ಅಂತ ಹೇಳ್ತಾ ಹೋಗ್ತೀವಿ. ನನಗೆ ಆ 10 ವರ್ಷಗಳ ನಂತರ ಹಿಂದೆ ಬಂದು ಅದನ್ನು ಯೋಚನೆ ಮಾಡೋ ವಿಚಾರ ಇತ್ತಲ್ಲ, ನನಗೆ ಆ ವಿಷಯನೇ ತುಂಬ ಇಷ್ಟ ಆಗೋಯ್ತು. ಇವ್ರಿಗೆ
ಸುದೀಪ್ ಅವರು ಅದೊಂದು ಲೈನ್ ಹೇಳಿರಂತೆ ಈ ಈ ಕಥೆ ವಿಚಾರವಾಗಿ. ಜಪಾನ್ ಮದುವೆ ಆಗಿ 10 ವರ್ಷ 10th ಆ್ಯನಿವರ್ಸರಿಯಿಂದ ಒಂದು ಕತೆ ಶುರು ಮಾಡ್ಕೊಂಡು ಹೋಗೋಣ ಅಂತ, ಅದನ್ನು ಬೇಸ್ ಮಾಡಿಕೊಂಡು ಗೆಳೆಯ ಈ ನರೇಟಿವ್ ಪ್ಯಾಟರ್ನ್ನ ಬೆಳೆಸ್ಕೊಂಬಂದಿದ್ದು. ಎಲ್ಲ ವಿಚಾರಗಳು ತುಂಬ ಸಖತ್ತಾಗಿ ಅಡಕವಾಗಿದೆ ಈ ಸಿನಿಮಾದಲ್ಲಿ. ಯಾವುದರಲ್ಲೂ ಕೊರತೆ ಇಲ್ಲ. ಹಾಡುಗಳಾಗ್ಬೋದು, ಬರವಣಿಗೆ ಆಗ್ಬೋದು, ಕಥೆ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಸಿನಿಮಾಟೋಗ್ರಫಿ ಆಗ್ಬೋದು, ಪ್ರತಿಯೊಂದು ವಿಷಯವು ಮತ್ತು ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ. ಜೂನ್ 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಸ್, ಇನ್ನೊಂದು ಮೆಚ್ಚಬೇಕಾಗಿರೋದು ನಿರ್ಮಾಪಕರ ಧೈರ್ಯ ಮತ್ತು ಗುಂಡಿಗೆಯನ್ನು. ಇವತ್ತಿನ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡು, OTT ಈ ಡಿಜಿಟಲ್ಲು ಯುಗದಲ್ಲಿ ಇಂಥ ಒಂದು ರಿಸ್ಕ್ ತಗೊಂಡು, ಅಂದರೆ ಕತೆ ಮೇಲೆ ನಂಬಿಕೆ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಿ ಬಿಡುಗಡೆ ಮಾಡೋದೇ ತುಂಬಾನೇ ಸಾಧನೆ ಆಗಿದೆ. ಮತ್ತೆ ಇವತ್ತಿಗೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿದೆ ಅಂತ ಎಲ್ರಿಗೂ ಗೊತ್ತು, ಆಡಿಯನ್ಸ್ಗೂ ಪ್ರೇಕ್ಷಕರಿಗೂ ಸೇರಿಸಿ. ಈ ನಿಟ್ಟಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಪಕರಾದ ನಮ್ಮ ಕುಮಾರ್ ಅವರು ಧೈರ್ಯ ಮಾಡಿ ಮತ್ತೆ ರಿಲೀಸ್ ಮಾಡೋಣ. ನನಗೆ ಸಿನಿಮಾ ಮೇಲೆ ಅಪಾರವಾದ ನಂಬಿಕೆ ಇದೆ. ಫುಟೇಜ್ ಏನು ಮಿಸ್ ಆಗಿತ್ತು ಅದನ್ನು ಆ್ಯಡ್ ಮಾಡಿದ್ಮೇಲೆ ನಾವು ಫಸ್ಟ್ ಕೂತ್ಕೊಂಡು ಸಿನಿಮಾ ನೋಡಿದಾಗ ಆ ಫುಟೇಜ್ ಇತ್ತು ಅದರಲ್ಲಿ. ಬಟ್ ಅದನ್ನು CG ವರ್ಕ್ಗೆ ಅಂತ ಲ್ಯಾಬಿಗೆ ಕಳಿಸಿದಾಗ ಅಲ್ಲಿ ಸ್ಟೇ ಬಂದಿರೋದು, ಅದು ಲ್ಯಾಬಲ್ಲಿ ಸ್ಟಕ್ ಆಗೋಯ್ತು. ಅದನ್ನು ಮತ್ತೆ ಜೋಡಿಸಿ ಮತ್ತೆ ರಿಲೀಸ್ ಮಾಡೋಣ ಅಂತ ಮತ್ತೊಂದು 2 ಕೋಟಿ ಬಂಡವಾಳ ಹಾಕಿ ಚಲವಾದಿ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಮ್ಮೆನೂ ಇದೆ, ಅವ್ರ ಬಗ್ಗೆ ತುಂಬ ಅಪಾರವಾದ ಪ್ರೀತಿನೂ ಇದೆ, ಪ್ರೇಕ್ಷಕರ ಮೇಲೆ ನಂಬಿಕೆನೂ ಇದೆ, ಬಂದು ಸಿನಿಮಾ ನೋಡ್ತಾರೆ ಅಂತ. ಎಸ್, ಕುಮಾರ್ ಸರ್, ಅದೇ ಸರ್ ಹೇಳಿದಾಗೆ ಒಂದು ಧೈರ್ಯ ಬೇಕು, ಒಂದು ಗುಂಡಿಗೆ ಬೇಕು, ಒಂದು ಸಿನಿಮಾನ ಇಲ್ಲ ತಲುಪಿಸ್ಲೇಬೇಕು, ಜನರಿಗೆ ತೋರಿಸ್ಲೇಬೇಕು. ಕೇವಲ 21 ನಿಮಿಷ ಅಂತ ನಮ್ಗೆ ಅನಿಸಿದ್ರು ಕೂಡ, ಪ್ರೇಕ್ಷಕರಿಗೆ ಅನಿಸಿದ್ರು ಕೂಡ, ಆ 21 ನಿಮಿಷ ಸಿನಿಮಾಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ರಿಲೀಸ್ ಮಾಡ್ತಾ ಇದ್ದೀರಾ, ಪುನಃ ರಿಲೀಸ್ ಮಾಡ್ತಾ ಇದ್ದೀರಾ. ಎಲ್ಲಿ ಆ ಧೈರ್ಯ, ಆ ಕತೆ ಮೇಲೋ ಅಥವಾ ನಿರ್ದೇಶಕರ ಮೇಲೋ ಅಥವಾ ನಟನ ಮೇಲೋ ಏನು ಆ ಧೈರ್ಯ ಬಂದಿದ್ದು? ಕತೆ ನಾನು ಡೇ ಒನ್ನಿಂದನೂ ನಾನು ಸ್ಕ್ರಿಪ್ಟಿಂದನೂ ಕೂತಿದ್ದೀನಿ. ಆ್ಯಕ್ಚುಲಿ ನಾನು ಸಂಜೆ ಗೀತ ಸಿನಿಮಾ ಮಾಡಲಿಕ್ಕೆ ಬರಲಿಲ್ಲ. ನನ್ನದೇ ಆದ ಒಂದು ಕಥೆನ ಅದನ್ನು ಮಾಡೋಣ ಅಂತಲೇ ನಾನು ಡೈರೆಕ್ಟ್ರು ಕಿಟಪ್ಪ ಡಿಸ್ಕಸ್ ಮಾಡ್ತಾಯಿತ್ತು. ನಾನು ಕತೆ ಮೇಲೆ ಭಾಳ ನಂಬಿಕೆ ನನಗೆ. ಯಾಕೆಂದರೆ ಸುಮ್ಮನೆ ಏನೇನೋ ಸಿನಿಮಾ ಮಾಡೋದಕ್ಕಿಂತ ಒಂದು ಒಳ್ಳೆ ಕತೆ, ಒಂದು ಮೆಸೇಜ್ ಇರಬೇಕು ಅಂತ ಒಂದಿನ ಹೇಳಿದ್ರು ಹಿಂಗೆ ಇದ್ರ ಬಗ್ಗೆ. ಭಾಳ ಇಷ್ಟ ಆಯಿತು. ಆಯ್ತು, ಇದನ್ನೇ ಮಾಡೋಣ, ನೆಕ್ಸ್ಟ್ ಅದನ್ನು ಮಾಡೋಣ ಅಂತೇಳಿ ಮಾಡಿದ್ದು. ಡೇ ಒನ್ನಿಂದ ನಾನು ಶೂಟಿಂದ ಹಿಡಿದು, ಎಡಿಟಿಂಗಿಂದ ಹಿಡಿದು, ಡಬ್ಬಿಂಗಿಂದ ಹಿಡಿದು ಎಲ್ಲ ನೋಡಿದಾಗ ನನಗೆ ಆ ಸಿನಿಮಾ ಬಗ್ಗೆ ನಂಬಿಕೆ ಬಂತು, ಚೆನ್ನಾಗಿದೆ. ಈ ಜನವರಿ 10ಕ್ಕೆ ಭಾಳ ಅದ್ದೂರಿ ಪ್ರಚಾರ ಮಾಡಿ ಎಲ್ಲರಿಗೂ ಆಲ್ಮೋಸ್ಟ್ ರೀಚ್ ಆಗಿತ್ತು. 7ನೇ ತಾರೀಕಿಗೆ ಒಂದು ಮಧ್ಯಾಹ್ನ 3 ಗಂಟೆಗೆ ನನಗೆ ವಾಟ್ಸಪ್ ಬರುತ್ತೆ ಅಷ್ಟೇ. ಬಂದ ತಕ್ಷಣ ನಮಗೆ ಫುಲ್ಲು ಗಾಬರಿ ಆಗೋಗುತ್ತೆ. ಇಮ್ಮಿಡಿಯೇಟಾಗಿ ನಾನು ಮತ್ತು ಅಡ್ವೊಕೇಟ್ ಕರ್ಕೊಂಡು ಸೀದಾ ಹೈದರಾಬಾದ್ ಹೋಗ್ತೀವಿ. ಅಲ್ಲಿ ಹೋಗಿ ವಿಚಾರಲ್ಲಿ ಅವ್ನು ಯಾರು ನನಗೆ ಗೊತ್ತೇ ಇಲ್ಲ, ಅವನು ನನಗೂ ಸಂಬಂಧ ಇಲ್ಲ. ಡೈರೆಕ್ಟ್ರದ್ದು ಅವ್ರದ್ದು ಯಾವುದೋ ಓಲ್ಡ್ ಸಿನಿಮಾದ ಯಾವುದೋ ಗುರುತಿಂದ ಸೀತಾಕಲಂ ಅದೇನೋ ಡಿಸ್ಪ್ಯೂಟು. ಅವನೇನು ಮಾಡಿದ್ದಾನೆ, ಪೋಸ್ಟಲ್ಲಿ ನಾವು ನಾಗಶೇಖರ್ ಮೂವೀಸ್ ಅಂತ ಹಾಕಿದ್ವಲ್ಲ, ಅದೊಂದು ಫೋಟೋ ಹಿಡಿದಿದ್ದಾನೆ. ಜಡ್ಜಿಗೆ ಕನ್ವಿನ್ಸ್ ಮಾಡಿದ್ದಾನೆ, ಪ್ರೊಡ್ಯೂಸರ್ ನಾಗಶೇಖರೇ ಅಂತ. ಈ ನಾಗಶೇಖರ್ ಮೂವೀಸು ಅಂತ ಆಗೋದೇನಕ್ಕೆ, ನಾಗಶೇಖರ್ ಮೂವೀಸು ಅಂತ ಅಂದರೆ ಆಡಿಯನ್ಸ್ ಅಟ್ರಾಕ್ಟ್ ಆಗ್ತಾರೆ. ನಾಗಶೇಖರ್ ಮೂವಿ ಚೆನ್ನಾಗಿದೆ, ಒಳ್ಳೆ ಕತೆ ಇರುತ್ತೆ, ಒಳಗಡೆ ಇರೋಲ್ಲ. ಹಂಗಾಗಿ ಪ್ರೊಡಕ್ಷನ್ಗೆ ಅವ್ರಿಗೂ ಸಂಬಂಧ ಇಲ್ಲ. ಡೈರೆಕ್ಟ್ರು ನನ್ನ ಪವಿತ್ರ ಮೂವಿ ಮೇಕರ್ಸ್ಗೆ ನಾನೇ ಪ್ರೊಡ್ಯೂಸರು. ಅದು ಹಿಂಗಾದ ತಕ್ಷಣ ಅವನು ಅದನ್ನು ತೊಗೊಂಡೋಗಿ ಸ್ಟೇ ತೊಗೊಂಡಿರ್ತಾನೆ. ನಾನು ಒಬ್ಬರ ಮೇಲೆ ತಂದಿರಲ್ಲ. ನಾಗಶೇಖರ್ ಮೂವೀಸ್ಗೂ ತೊಗೊಂಡಿರ್ತಾನೆ, ಪವಿತ್ರ ಮೂವೀಸ್ ತೊಗೊಂಡಿರ್ತಾನೆ, ಮತ್ತು ಲ್ಯಾಬ್ ಎಲ್ಲ ತೊಗೊಂಡಿರ್ತಾನೆ. ಈ 21 ನಿಮಿಷ ಫುಟೇಜ್ ಏನಿದೆ ಲ್ಯಾಬಲ್ಲಿರುತ್ತೆ, ಅದಕ್ಕೂ ತೊಗೊಂಡಿರ್ತಾನೆ. ಹೋಗ್ತೀವಿ, 2-3 ಡೇಸ್ ಆಗುತ್ತೆ. ಅವನು ರಿಕವರಿ ಸೂಟ್ ಹಾಕಿದ್ದಾನೆ. ಜಡ್ಜು ಕನ್ವಿನ್ಸ್ ಆಗ್ತಾರೆ. ಬಟ್ ಸ್ಟೇ ವೆಕೇಟ್ ಮಾಡಬೇಕಂದ್ರೆ ನೀವು ನಾಗಶೇಖರ್ ಕರೆಸ್ಬಿಟ್ಟು 4 ಕೋಟಿನ ನೀವು ಡಿಪಾಸಿಟ್ ಮಾಡಿಸ್ಬೇಕು. ಇಲ್ಲ, ಈಗ ನಾಗಶೇಖರ್ ನನ್ನ ಡೈರೆಕ್ಟ್ ಕರ್ಸೋಕ್ಕೆ ಈಗ ಆಗಲ್ಲ, ನನಗೆ ಅಲ್ಲಿ 1-1.5 ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿಬಿಟ್ಟಿದ್ದೀವಿ, 10ಕ್ಕೆ ಮಾಡಲೇಬೇಕು ಅಂತ ಮಾಡ್ತೀವಿ. ಏನೇ ಆದರೂ ಅವನು ಒಪ್ಪಲ್ಲ. ಸೊ ಅದು ಹಂಗೆ ನಡೆಯುತ್ತೆ. ಆಮೇಲೆ ನಾನು ಪ್ರಾಪರ್ಟಿ ಪೇಪರ್ ತಂದು ಪ್ಲಾಟ್ಸ್ ಮಾಡಿ ಸ್ಟೇನ ಅವತ್ತು ವೆಕೇಟ್ ಮಾಡಿಸ್ತೀವಿ. ಸ್ಟೇ ವೆಕೇಟಾಗಿ 11th ಆಗುತ್ತೆ. ಸೊ ನಾವು 9th ಇಂಟಿಮೇಷನ್ ಕೊಟ್ಬಿಡ್ತೀವಿ, ಆಗಲ್ಲ ಇದೆ ರಿಲೀಸ್ ಅಂತ. ಸೊ ಅಲ್ಲಿ ಒಂದು ಪಾರ್ಟ್ ಮುಗೀತು, ಅಂದರೆ ಒಂದು ಸ್ಟೇ ವೆಕೇಟ್ ಆಗಿದೆ. ಇಲ್ಲಿ ಸೆಷನ್ ಕೂಡ ಸಹ ವೆಕೇಟ್ ಆಗುತ್ತೆ. ಅದಾದಮೇಲೆ ನಮ್ಮ ಅಡ್ವೊಕೇಟ್ ಹೇಳ್ತಾರೆ, ನೀವು ಮತ್ತೆ ಲೇಟ್ ಮಾಡಿದ್ರೆ ಅವನು ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟಲ್ಲಿ ಮತ್ತೆ ಅವ್ನು ಸ್ಟೇ ಸಿಗೋ ಚಾನ್ಸಸ್ ಇರುತ್ತೆ. ನಾಗಶೇಖರ್ ಮೇಲೆ ಹೋಗ್ತಾನೆ, ನಾಗಶೇಖರನ್ನೇ ಕರೆಸ್ಬೇಕು ಅಂತ ಆಗುತ್ತೆ. ನೀವು ಬೆಟರ್ ನೆಕ್ಸ್ಟ್ ಯಾವ ಡೇಟ್ ಇದೆ ರಿಲೀಸ್ ಮಾಡಿಬಿಡಿ. ಆನಂತರ ಇದ್ರದ್ದು ಏನು ಮಾಡಬೇಕು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರು. ಆಗ ನಾನು ಡೈರೆಕ್ಟ್ರು ಕಿಟಪ್ಪ ಎಲ್ಲ ಮಾತಾಡ್ತೀವಿ. ಆ್ಯಕ್ಚುಲಿ ಅವ್ರು ಬಂದಿರಲ್ಲ ಹೈದರಾಬಾದಿಗೆ, ಅವ್ರು ಇಲ್ಲೇ ಇರ್ತಾರೆ. ಕಿಟಪ್ಪ ನಾನು ನಮ್ಮ ಇಲ್ಲೊಂದು ನರೇಶ್ ಅಂತ ಅವ್ರನ್ನ ಹೋಗ್ತೀವಿ, ಅಲ್ಲಿಬ್ಬರನ್ನ ಅಡ್ವೊಕೇಟ್ ತೊಗೊಂಡಿರ್ತೀವಿ. ಫೋನ್ ಮಾಡಿ ಮಾತಾಡ್ಕೊಳ್ತೀವಿ.
ಈ ಕೇಳಿದಾಗ ಇದನ್ನೇ ರಿಲೀಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಏನಿದೆ ಹಿಂಗೆ ಮಾಡೋಕ್ಕೆ ಹೋದರೆ ಡೈರೆಕ್ಟ್ ಹೇಳ್ತಾರೆ ಸ್ವಲ್ಪ ಜನಕ್ಕೆ ಅಷ್ಟು ರೀಚ್ ಆಗಲ್ಲ. ಇಡೀ ಸಿನಿಮಾ 21 ನಿಮಿಷ ಅಂದರೆ ಒಂದು ಪಾರ್ಟಲ್ಲಿಲ್ಲ, ಒಂದು ಕಡೆ ಅಲ್ಲಲ್ಲಿ ಡೇ ಒನ್ನಿಂದ ಎಲ್ಲಿದೆ ಶೂಟಿಂಗ್ ಮಾಡ್ದಲ್ಲಿಂದ ಕೊನೆವರೆಗೂ ಎಂಟು ತನಕ 20 ನಿಮಿಷ ಮಧ್ಯದಲ್ಲೇ ಬರುತ್ತೆ. ಅದೆಲ್ಲ ಜಾಯಿನ್ ಮಾಡಬೇಕು. ಹೆಂಗೆ ಮಾಡೋದು ಅಂತ ಅಂದಾಗ ಏನು ಮಾಡೋಕ್ಕಲ್ಲ, ಒಂದು 2-3 ಡೇಸ್ ಬಿಟ್ಬಿಡೋಣ, ಸಿನಿಮಾ ರಿಲೀಸ್ ಮಾಡಿಬಿಟ್ರೆ ಸ್ಟೇ ಸಿಗೋಲ್ಲ, ಆಮೇಲೆ ಮತ್ತೆ ರಿಲೀಸ್ನ ಮಾಡೋದು ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಅವೇನು ಡಿಸಿಷನ್ ತಗೋಬೇಕು, ನಾವು 3 ಜನನೇ ತಗೋತಾ ಇತ್ತು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾವು ಬಂದು 17ಕ್ಕೆ ಅನೌನ್ಸ್ ಮಾಡ್ತೀವಿ. ನಮ್ದು ಏನು ನೀವು ಎಲ್ಲೇ ಪೋಸ್ಟ್ ನೋಡಿದ್ರು 15 ತಾರೀಕು ಮಾತ್ರ ಪೋಸ್ಟರ್ ಕಾಣಿಸುತ್ತೆ. 70 ರಿಲೀಸ್ ಮಾಡಿದ್ರೆ ಎಲ್ಲೂ ಒಂದು ಪೋಸ್ಟು ಇಲ್ಲ. ಅದು ಕಸ್ಟಮರ್ಸ್ ರೆಸ್ಪಾನ್ಸು ಬಂದಿದೆ ಚೆನ್ನಾಗಿ ಆಡಿಯನ್ಸ್ದು. ಏನಾಗಿದೆ, ಏನೋ ನಾಶಕರು ಎಂಥ ಒಳ್ಳೆ ಡೈರೆಕ್ಟ್ರು, ಅವರು ಪಾರ್ಟ್ 1ಗೆ ಕಂಪೇರ್ ಮಾಡ್ಕೊಳ್ತಾರೆ. ಸೊ ಸ್ಟೋರಿ ಅದೇ ಡಿಫ್ರೆಂಟ್, ಇದೇ ಡಿಫ್ರೆಂಟ್, ಅದಕ್ಕೆ ಕಂಪೇರ್ ಮಾಡ್ಕೊಳ್ತಾರೆ. ಮೈನ ಕಂಪೇರ್ ಮಾಡ್ಕೊಳ್ತಾರೆ. ಅರಮನೆ ನಾಶಕ ಅಂತ ಮೂವಿ ಕೊಟ್ಟಿದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರು ಒಂದಿಲ್ಲ, ತುಂಬ ಚೆನ್ನಾಗಿದೆ. ಆ ಫೋಟೋಗ್ರಫಿ ಇರ್ಬೋದು, ಸಾಂಗ್ಸ್ ಇರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ ಸಿನಿಮಾದಲ್ಲಿ. ನಾಕ್ಷಕರ ತಾಕತ್ತಿಗೆ ಇನ್ನೂ ಏನೋ ಮಾಡ್ಬೋದಿತ್ತಲ್ಲ, ಬಟ್ ಅವ್ರ ಜನಗಳಿಗೆ ಗೊತ್ತಿಲ್ಲ 21 ನಿಮಿಷ ಇರೋದು. ಅವ್ರ ತಾಕತ್ತಿರೋದ 21 ನಿಮಿಷದಲ್ಲಿ ಅನ್ನೋದು. ಆ 21 ನಿಮಿಷದಲ್ಲಿ ಜೀವ ಅದೇ ಆರ್ಟ್. ಮಧ್ಯ ಎಲ್ಲ ಮಿಸ್ಸಿಂಗ್ ಲಿಂಕ್ ಆಗ್ಬಿಡುತ್ತೆ. ಹೌದು, ಈ ರಾಗಿಣಿ ಬರ್ತಾರೆ. ಇಲ್ಲ ನಾನು ರಿಲೀಸ್ ಮಾಡಿದಾಗ ಹಂಗೆ ಸೇಮ್ ಆಯ್ತು ಸರ್. ನನಗೆ ಈ ಸಡನ್ ಆಗಿ ಬಂದಿದ್ಯಾ ನಿಮ್ಮ ಸುಡಿತಲ್ಲ ನೆನಪು ಬಂದು ಅಂದಿದ್ದು ಉಂಟು. ನಾನೇ ನೋಡ್ಬೇಕಾದ್ರೆ ತುಂಬ ಜನದ್ದು ಬಂದಿದೆ. ಹೌದು, ಅದೇನಾಯಿತು, ರಾಗಿಣಿದು ಈಗ ರಾಗಿಣಿ ಬರೋದು ಜಸ್ಟ್ ಇಂಟ್ರೋಲಲ್ಲಿ ಆ ಸ್ಟೆಪ್ಸ್ ಹೋಗ್ತಾ ಇರೋದು, ಅಲ್ಲಿ ಕಟ್ಟು ನೆಕ್ಸ್ಟ್ ಹಂಗೇನೆ. ರಾಗಿಣಿ ಏನಕ್ಕೆ ಬೇಕಿತ್ತು, ಬರೀ ಸಾಂಗ್ಸೇ ತೋರಿಸೋರ, ಅದೊಂದು ಕ್ವಶನ್ನು. ಮತ್ತು ರಘುಣ್ಣಂದು ಅವ್ರು ಸುಮಾರು ಸೀನ್ ಇದೆ. ಮತ್ತು ಇವ್ರದ್ದು ಅಪ್ಪನ ಕ್ಯಾರೆಕ್ಟ್ರು ಇವರಿಬ್ಬರು ಮದುವೆ ಆಗಿ ತಳ್ಳಿದ ತಕ್ಷಣ ಮುಗೀತು. ಅದಾದಮೇಲೆ ಆ್ಯಕ್ಚುಲಿ ಹಾರ್ಟ್ ಟಚಿಂಗ್ ಸೀನ್ ಇರೋದು. ಅದೆಲ್ಲ ಅದನ್ನು CG ವರ್ಕಿಗೆ ಅಂದ್ಕೊಂಡು ಲ್ಯಾಬಿಗೆ ಕಳಿಸಿದ್ದು. ಸೊ ಲ್ಯಾಬಲ್ಲಿ ಕೇಳೋದಕ್ಕೆ ಲ್ಯಾಬಲ್ಲಿ ಸ್ಟೇ ವೇಕೆಟ್ ಅವ್ರು ಕೊಡೋಲ್ಲ ಅಂತ ಅಂದರು. ನಾವು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡೆ ರೀಸ್ ಮಾಡಿ. ಈಗ ನಮ್ಗೆ ಏನು ಪಬ್ಲಿಸಿಟಿದು ಹೋಯ್ತು, 1-1.5 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ದು ಅದು ಹೋದ್ರೆ ಹೋಗಲಿ ಮಾಡೋಣ ಅಂತ ಬ್ರದರ್ ಹೇಳಿದ್ರು. ಈಗ ಮತ್ತೆ ಅಷ್ಟೇ ಹಾಕಬೇಕು ಪಬ್ಲಿಸಿಟಿಗೆ, ಇನ್ನೇನು ಮಾಡೋಕ್ಕಲ್ಲ. ಕತೆ ಮೇಲೆ ನಂಬಿಕೆ ಇದೆ. ಇನ್ಯಾವುದೋ ಹೊಸ ಸಿನಿಮಾ ಮಾಡೋದಕ್ಕಿಂತ ಬಟ್ ಇದು ನಾವು ಕಂಡ ನೋಡಿದ್ದೀವಿ, ಚೆನ್ನಾಗಿದೆ. ಫಸ್ಟ್ ಇದ್ರಲ್ಲಿ ಗೆಲ್ಲೋಣ, ಜನಗಳಿಗೆ ಒಪ್ಸೋಣ. ಒಂದು ವೇಳೆ ಇದರಲ್ಲೂ ಜನ ಒಪ್ಪಿದ್ರೆ ನಾವೇನು ಮಾಡೋಕ್ಕಲ್ಲ, ಮನೆ ಬರೋ ಅನ್ಕೋಬೇಕು. ಒಳ್ಳೆ ಕತೆ ಏನಿದೆ, ಒಳ್ಳೆ ಕತೆ ಇದೆ. ನನ್ನ ಉದ್ದೇಶನೇ ಅಷ್ಟು, ಒಳ್ಳೆ ಕತೆ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಆ ಉದ್ದೇಶದಿಂದ ರಿಲೀಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿ ಮೊನ್ನೆ ಸುಮಾರು ಒಂದು 22-25 ಜನ ಡೈರೆಕ್ಟರ್ಗಳಿಗೆ, ಎಲ್ಲ ಟಾಪ್ ಮೋಸ್ಟ್ ಡೈರೆಕ್ಟರ್ಗಳು, ನಾಗ್ತಿಹಳ್ಳಿ ಚಂದ್ರಶೇಖರು, ದಯಾಳು ಅವರು, ದಿನೇಶ್ ಬಾಬು, ಎಸ್ ಮಹೇಂದರು, ಅವ್ರಿಗೆಲ್ಲ ಶೋ ಇಟ್ಟಿದ್ದು ಎಲ್ಲ ಭಾಳ ಇಷ್ಟಪಟ್ಟಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ಸೊ ಜನಗಳು ನಮ್ಮನ್ನು ನೋಡಿ ಆಶೀರ್ವದಿಸಿದ್ರೆ ಇನ್ನೂ ಒಳ್ಳೆ ಕಥೆಗಳಿರೋಂಥ ಸಿನಿಮಾಗಳನ್ನ ಇಮ್ಮಿಡಿಯೇಟಾಗೇ ಅನೌನ್ಸ್ ಮಾಡ್ತೀವಿ. ಸೊ ಈ ಒಂದು ಕ್ಲಾರಿಟಿ ಬೇಕಿತ್ತು. ಇನ್ಫ್ಯಾಕ್ಟ್ ನೀವು ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ಎಷ್ಟು ಕ್ಲಾರಿಟಿ ಹೋಗಿತ್ತು ಇಲ್ಲೋ ಗೊತ್ತಿಲ್ಲ. ನೀವು ಇಲ್ಲಿಂದ ಸ್ಟಾರ್ಟ್ ಆಗಿ ಪ್ರಾಬ್ಲಮ್ ಎಲ್ಲಿಗೆ ಎಂಡ್ ಆಯ್ತು ಅನ್ನೋದು ಸಖತ್ ಕ್ಲಾರಿಟಿ ಕೊಟ್ಟರೆ. ಆ್ಯಂಡ್ ಅಗೈನ್ ನನಗೆ ಕಿಟ್ಟಪ್ಪ ಈ ಥರ ಕನ್ನಡದಲ್ಲಿ ಮತ್ತು ಬೇರೆ ಭಾಷೆಗಳಲ್ಲಿ ರಿಲೀಸ್ ಅನ್ನೋದು ಸಾಕಷ್ಟು ಆಗಿದ್ದಾವೆ. ರೆಗ್ಯುಲರ್ ಆಗಿ ರಿಲೀಸ್ ಆಗಿರೋ ಸಿನಿಮಾಗಳು ಭಾಗಶಃ 95% ಹಿಟ್ ಆಗಿದೆ. ಅವರಿಗೆ ಆ ಕಥೆ ಮೇಲೆ, ಅವ್ರ ಸಿನಿಮಾ ಮೇಲೆ, ಅವ್ರು ಮಾಡೋ ಕೆಲಸದ ಮೇಲೆ ನಂಬಿಕೆ ಇದ್ದಾಗ ಮಾತ್ರನೇ ಈ ರೀತಿ ಒಂದು ನಿರ್ಧಾರಗಳು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ನಾವು ತೊಗೊಂಡಿರೋ ನಿರ್ಧಾರ ತಪ್ಪಾಗಲ್ಲ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ. ರಿಲೀಸ್ ಅಂತ ಕಾನ್ಸೆಪ್ಟ್ ಬಂದ ತಕ್ಷಣ ಒಂದಷ್ಟು ಸಿನಿಮಾಗಳು ತಲೆಗೆ ಬರ್ತವೆ, ಹಿಟ್ ಆಗಿರೋದು. ನೀವು ಹೇಳಿದಂಗೆ 95% ಸಿನಿಮಾಗಳು ಹಿಟ್ ಆಗಿರೋದೆ. ನೀವು ಹೇಳಿದಾಗ ಇನ್ನೊಂದು ಪಾಯಿಂಟು, ಯಾವ ನಿರ್ದೇಶಕ ಅಥವಾ ನಿರ್ಮಾಪಕನಿಗೆ ಕತೆ ಮೇಲೆ ನಂಬಿಕೆ ಇದ್ದು ಇದು ಒಡೆದೇ ಹೊಡೆಯುತ್ತೆ ಗುರು ಅಂತಂದಾಗಲೇ ಮಾತ್ರ ಅಗೇನ್ ಥಿಯೇಟ್ರಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾನೆ. ಆ ಥರ ಅಂದಾಗ ನಿಮ್ಗೆ ತಲೆಗೆ ಬರುವಂಥ ಸಿನಿಮಾಗಳು ಸ್ನೇಹಲೋಕ, ಸೂಪರ್. ಇದು ಮೊನ್ನೆ ಸನಮ್ ತೆರಿ ಕಸಮ್ 9 ವರ್ಷಗಳ ನಂತರ ರಿಲೀಸ್ ಮಾಡಿದ್ದಾರೆ ಅವರು. ಹೌದು, ಹಾಗೆ ಸುಮಾರು ಉದಾಹರಣೆಗಳಿದ್ದಾವೆ. ಹಾಗಾಗಿ ನಮ್ಮಗಳಿಗೂ ಅಷ್ಟೇ ದೃಢವಾದ ನಂಬಿಕೆ ಇದೆ, ನಮ್ಮ ಆಡಿಯನ್ಸ್ ಮೇಲೆ ಅಷ್ಟೇ ದೃಢವಾದ ನಂಬಿಕೆ ಇದೆ. ಒಳ್ಳೆ ಸಿನಿಮಾ ಮಾಡಿದಾಗ, ಒಳ್ಳೆ ಪ್ರಯತ್ನ ಮಾಡಿದಾಗ, ಅವ್ರುಗಳಿಗೆ ಚೆನ್ನಾಗಿ ಅಪ್ರೋಚ್ ಮಾಡಿಕೊಂಡಾಗ, ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಇದ್ದಾಗ 100% ನಮಗೆ ಗೆಲುವು ಸಿಗುತ್ತೆ ಅನ್ನೋ ನಂಬಿಕೆ. ಸೊ ಇನ್ನು ನಿರ್ದೇಶಕರೇ, ನಿಮ್ಮ ಸಿನಿಮಾವನ್ನು ಒಂದಷ್ಟು ಜನ ನಿರ್ದೇಶಕರು ಒಟ್ಟಿಗೆ ಕೂತ್ಕೊಂಡು ನೋಡೋದು ಅನ್ನೋದಿದೆ, ಅದು ಭಾಳ ಖುಷಿ ವಿಚಾರ. ಒಬ್ಬ ನಿರ್ದೇಶಕನ ಜೊತೆ ಮತ್ತಷ್ಟು ಸೀನಿಯರ್ ನಿರ್ದೇಶಕರು ಕೂತ್ಕೊಂಡು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಬೆಂತಟ್ಟೋದು ಇದೆಯಲ್ಲ, ಮತ್ತು ರಿಲೀಸ್ ಟೈಮಲ್ಲಿ ಅಷ್ಟೆಲ್ಲ ಸಪೋರ್ಟ್ ಸಿಗೋದು ನಿಜಕ್ಕೂ ಖುಷಿ ವಿಚಾರ. ಆ ನಿರ್ದೇಶಕರು ಸಿನಿಮಾ ನೋಡಿ ನಿಮ್ಗೆ ಹೇಳಿದ್ದೇನು, ಅಥವಾ ಅವ್ರು ಯಾವ ರೀತಿ ಕನೆಕ್ಟ್ ಆದರು? ಅಲ್ಲ, ಪ್ರತಿಯೊಬ್ಬರ ಕಣ್ಣಂಚಲ್ಲೂ ನೀರಿತ್ತು. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಬರೀ ಆ ಲೊಕೇಶನ್ನ ಕತೆಗೆ ಬ್ಲೆಂಡ್ ಮಾಡಿರೋದು, ಸೀನ್ಗಳಿಗೆ ಬ್ಲೆಂಡ್ ಮಾಡಿರೋದು, ಲೊಕೇಶನ್ಗಳ ಮೂಲಕ ಸಿನಿಮಾನ ನರೇಟ್ ಮಾಡೋದು, ಅಷ್ಟು ಅದ್ಭುತವಾದ ಫೋಟೋಗ್ರಫಿ ಮಾಡೋದು, ಅಷ್ಟು ಅದ್ಧೂರಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದು. ಸೊ ಅಂಥ ಅದ್ಧೂರಿ ತಾರಾ ಬಳಗನ ಇಟ್ಕೊಂಡು ಸಿನಿಮಾ ಮಾಡೋದು, ಒಂದು ಕತೆ ಹೇಳೋದು ಈಸ್ ವಂಡರ್ಫುಲ್ ಅನ್ನೋದೇ ಎಲ್ಲರ ಅಭಿಪ್ರಾಯ. ಆ್ಯಂಡ್ ಕತೆ ಇಸ್ ಟೂ ಗುಡ್, ನರೇಷನ್ ಇಸ್ ಟೂ ಗುಡ್, ಆ್ಯಂಡ್ ಸಿನಿಮಾ ಇಸ್ ಟೂ ಗುಡ್.
ಲೊಕೇಶನ್ ಅಂತ ಬಂದಾಗ ನಮಗೆ ಇಡೀ ಸಿನಿಮಾ ಆಲ್ಮೋಸ್ಟ್ ಒಂದು 80-90% ಅಲ್ಲೇ ಸ್ವಿಟ್ಜರ್ಲೆಂಡಲ್ಲೇ ಆಗಿರೋದಾ 70%. 70%. ಇಟಲಿ ಮಾಡಿದ್ದಾರೆ, ಜರ್ಮನ್ ಮಾಡಿದ್ದಾರೆ, Okay. ಬ್ಯೂಟಿಫುಲ್ ಲೊಕೇಶನ್ಸ್ ಮಾಡಿದ್ದಾರೆ. ಇನ್ನೊಂದೇನು ಅಂದರೆ ಯಾವ ನಿರ್ದೇಶಕ ನನಗೆ ಗೊತ್ತಿರೋಂಗೆ ಸಿನಿಮಾ ಮಾಡಿಬಿಟ್ಟು ನಿರ್ದೇಶಕರುಗಳಿಗೆ ಸಿನಿಮಾ ತೋರಿಸಲ್ಲ. ಏನಾದ್ರು ನೆಗೆಟಿವ್ ಬೇರೆ ರಿಲೀಸ್ಗಿಂತ ಮುಂಚೆ ನೆಗೆಟಿವ್ ಪಬ್ಲಿಸಿಟಿ ಎಲ್ಲ ತೊಂದರೆ ಆಗುತ್ತೆ ಅಂತ ಆ ಧೈರ್ಯ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಅಂದರೆ ಕಾನ್ಫಿಡೆನ್ಸ್ ಇರೋದಕ್ಕೇನೆ ಅಷ್ಟು ಜನ ಡೈರೆಕ್ಟ್ ಕರೆದಿದ್ದು. ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಿದ್ರೆ ಬಿಫೋರ್ ರಿಲೀಸು ನಾವು ಫಸ್ಟೇ ಆಲ್ರೆಡಿ ನಾವು ಏಟ್ ಪೆಟ್ಟು ತಿಂದಿದ್ದೀವಿ. ಮತ್ತೆ ಕರೆದು ತೋರಿಸ್ಬಿಟ್ಟು ಯಾರೋ ಒಂದು ನೆಗೆಟಿವ್ ಮಾಡ್ತು ಅಂದ್ರೆ ಮತ್ತೆ ನಮ್ಗೆ ಏಟ್ ಆಗುತ್ತಲ್ಲ ಅಂದ್ಕೊಂಡು ಅವೆಲ್ಲ ಡಿಸ್ಕಸ್ ಮಾಡಿ ತೋರಿಸಿ ಸಿನಿಮಾ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ ಮೇಲೆ ಅದೊಂದು ಭಾಳ ಒಳ್ಳೆ ಐಡಿಯಾ. ಆ್ಯಕ್ಚುಲಿ ನಿರ್ದೇಶಕರಿಗೆ ಸಿನಿಮಾ ತೋರಿಸಿ ಅಂತ ನಮಗೆ ಐಡಿಯಾ ಕೊಟ್ಟಿದ್ದು KP ಶ್ರೀಕಾಂತ್. ಓಕೆ, ಅವರು ನಮ್ಮ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ. ಡೇ ಒನ್ನಿಂದನೂ ಪಾಪ ಅವರು ಭಾಳ ಸಪೋರ್ಟ್ ಮಾಡ್ತಾರೆ. ಅವರೇ ನಿರ್ದೇಶಕ ತೋರಿಸಿ ಅಂದಿದ್ದು ಡೈರೆಕ್ಟ್ ಒಪ್ಕೊಂಡ್ರು. ನೋಡಲಿ ನನ್ನ ಕತೆ ಮೇಲೆ ನಂಬಿಕೆ ಇದೆ, ನಾವೆಲ್ಲ ಡಿಸ್ಕಸ್ ಮಾಡಿದ್ರು. ತುಂಬ ಚೆನ್ನಾಗಿದೆ ನೋಡಿ, ಯಾರು ಬೇಕು ನೋಡಿ. ಏನೋ ಹೊಟ್ಟೆವ್ರಿಗೆ ಇಂಟೆನ್ಷನ್ಲಿ ಮಾಡಬೇಕು ಸಿನಿಮಾ ಬಗ್ಗೆ ನೆಗೆಟಿವ್ ಬಿಟ್ಟರೆ ಸಿನಿಮಾದಲ್ಲಿ ಕಥೆಯಲ್ಲಿ ದಮ್ಮಿದೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ವರ್ಷಕ್ಕೆ ನಾರ್ಮಲಿ ಇಂಡಿಯಾದಲ್ಲಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು 2,000 ಮೂವಿ ಬರ್ತವೆ ಒಂದು ವರ್ಷಕ್ಕೆ. ಎಷ್ಟು ಸಿನಿಮಾ ರಿಲೀಸ್ ಆಗ್ತವೆ? ಇಲ್ಲ, ಲೆಸ್. ಎಷ್ಟಾಗ್ಬೋದು? ಒಂದು ಎರಡು ಇಲ್ಲ, ಅದು ಕೇಳ್ತಾ ಇಲ್ಲ. ಅದೇ 5 ವರ್ಷ 10 ವರ್ಷಕ್ಕೂ ಒಂದೋ ಎರಡೋ ಮಾಡ್ತಾರೆ. ಅದೇ ಇದರಲ್ಲಿ ರಿಲೀಸ್ ಮಾಡ್ತೀವಿ, ಬಂಡವಾಳ ಈ ಫಸ್ಟ್ ಹಾಕಿ ಪಬ್ಲಿಸಿಟಿದು ದುಡ್ಡು ಹೋಯ್ತು, ಮತ್ತೆ ಪಬ್ಲಿಸಿಟಿ ಅಷ್ಟೇ ಮಾಡೋಕ್ಕೂ ಮತ್ತೆ ರೀವರ್ಕಿಗೆ ಖರ್ಚುಗಳು ಗೊತ್ತಿರ್ತವೆ. ಆ ಕಾನ್ಫಿಡೆನ್ಸ್ ಇರೋದಕ್ಕೇನೆ ನಾವು ಇವತ್ತು ರಿಲೀಸ್ ಮಾಡಿ ಜನಗಳ ಮುಂದೆ ಹೋಗ್ಬೇಕು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೋಡಬೇಕು. ಸಣ್ಣ ಮಕ್ಕಳಿಂದ ವಯಸ್ಸಾದ್ರ ತನಕ ನೋಡೋಂಥ ಸಿನಿಮಾ. ಒಂದು ಒಳಗಾಟಿ ಇಲ್ಲ, ಯಾವುದೇ ಒಂದು ಎಕ್ಸ್ಪೋಸ್ ಇಲ್ಲ. ಕತೆ ಒಬ್ಬ ಮದುವೆಯಾಗಿ 10 ವರ್ಷ ಆದಮೇಲೆ ಗಂಡ ಹೆಂಡ್ತಿನ ಹೆಂಗೆ ಪ್ರೀತಿ ಮಾಡ್ತಾನೆ, ಹೆಂಡ್ತಿಗೋಸ್ಕರ ಏನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಅದೇ ಸಿನಿಮಾ. ಅದರಲ್ಲೂ ಒಂದು ಒಳ್ಳೆ ಕಂಟೆಂಟ್ ಇಟ್ಟಿದ್ದಾರೆ, ಯಾರು ಇಟ್ಟಿರಲಿಲ್ಲ. ರೇಷ್ಮೆದು ಅದೆಲ್ಲ ಗೊತ್ತಿರ್ಬೋದು. ರೇಷ್ಮೆ ಇತ್ತು, ಒಂದು ದೇಸಿ ತಳಿಯನ್ನು ಅಥವಾ ದೇಶೀಯ ಒಂದು ವಸ್ತುವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು. ಇನ್ಫ್ಯಾಕ್ಟ್ ನಮ್ಗೆ ಅದು ಐಡಿಯಾನೇ ಇರಲಿಲ್ಲ ಸರ್. ನಮಗೆ ಶಿಡ್ಲಘಟ್ಟ ಸ್ಯಾರೀಸ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ ನಮಗೆಲ್ಲ. ಅಲ್ಲಿ ಶಿಡ್ಲಘಟ್ಟದಲ್ಲಿ ತಯಾರಾಗೋ ರೇಷ್ಮೆಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸೀಲ್ ಬೀಳುತ್ತೆ. ನಾವು ನಮ್ಮ ನೆಲದ ಶ್ರಮವನ್ನು ಇನ್ನೊಬ್ರಿಗೆ ಹೆಸರು ಹಾಕೊಳಕ್ ಬಿಡ್ತಾ ಇದ್ದೀವಿ. ಅದರ ಮೇಲೆ ಒಂದು ಬೆಳಕು ಚೆಲ್ಲೋ ಪ್ರಯತ್ನನೂ ಇಲ್ಲಿ ಮಾಡಿದ್ದೀವಿ. ಶಿಡ್ಲಘಟ್ಟದಲ್ಲಿ ಸೈಕಲ್ ತುಳ್ಕೊಂಡು ಸೀರೆ ಮಾರ್ತಿದ್ದ ಒಬ್ಬ ಹುಡುಗ ಸ್ವಿಟ್ಜರ್ಲ್ಯಾಂಡ್ ಮಟ್ಟಕ್ಕೆ ಬೆಳಿತಾನೆ. ಅವನೊಂದು ದೊಡ್ಡ ಟೆಕ್ಸ್ಟೈಲ್ ಬಿಸ್ನೆಸ್ ಓನರ್ ಆಗ್ತಾನೆ. ಆ ರೀತಿ ಕತೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಪತಿ ಪತ್ನಿಯರ ಸಂಬಂಧ, ಅವನ ಮತ್ತು ಅವನ ಅಕ್ಕನ ಸಂಬಂಧ, ಈ ರೀತಿ ತುಂಬ ಇಂಟೆನ್ಸ್ ಆಗಿರೋ ಕತೆ. ಆದ್ದರಿಂದ ಆ ಭಾವುಕತೆ ಉತ್ಕಟವಾಗೋ ಸನ್ನಿವೇಶಗಳು ಮಿಸ್ ಆಗ್ಬಿಟ್ಟಿತ್ತು. ಹಾಗಾಗಿ ನೋಡುಗರಿಗೆ ಅಲ್ಲಿ ಲಿಂಕ್ ಮಿಸ್ ಆಗ್ತಾ ಇತ್ತು. ಈಗ ಪ್ರತಿಯೊಂದನ್ನು ತುಂಬ ಶ್ರದ್ಧೆಯಿಂದ ಕಾಳಜಿಯಿಂದ ಜೋಡಿಸಿ ಇಟ್ಟಿದ್ದೀವಿ. ಜೂನ್ 6 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಇದು 21 ನಿಮಿಷದ ಆ್ಯಡ್ ಮಾಡಿರೋದ್ರಿಂದ ಪ್ಯಾಚಪ್ ಅಂತ ಎಲ್ಲೂ ನೀಟಾಗಿ ಇದ್ದಿದ್ದೇ ಅದು. ನಾವು ಫಸ್ಟ್ ನೋಡಿದ ಸಿನಿಮಾ ಸಂಪೂರ್ಣವಾದ ಸಿನಿಮಾ ಅದೇನೆ. ಅದಕ್ಕೆ ಅದ್ರದ್ದೇನೋ ಸುಣ್ಣ ಬಣ್ಣ ಬಳಿಯೋ ಕೆಲಸಕ್ಕೆ ಅಂತ ಲ್ಯಾಬ್ಗೆ ಹೋಗಿದ್ದಾಗ ಅದ್ರ ಮೇಲೆ ಸ್ಟೇಬಲ್ ಮಾಡಿ, ಹಾಗಾಗಿ ತೊಂದರೆ ಆಗಿತ್ತು. ನನಗೆ ತುಂಬ ದೃಢವಾದ ನಂಬಿಕೆ ಇದೆ, ನಮ್ಮ ಪ್ರೇಕ್ಷಕರು, ನಮ್ಮ ಕನ್ನಡದ ಅದ್ಭುತ ಮನಸ್ಸಿನ ಪ್ರೇಕ್ಷಕರು ಸಿನಿಮಾ ತುಂಬ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ನಿರ್ದೇಶಕರು ಹೇಳ್ದಂಗೆ ಒಂದು ನಮ್ಮ ದೇಶದ, ನೀವು ಇಲ್ಲ ನನಗೆ ಅದು ಹೇಳಿದ ತಕ್ಷಣ KGF ಸಿನಿಮಾ ನೆನಪಾಗೋಯ್ತು. ನಮ್ಮ ಚಿನ್ನ ಅಲ್ಲೆಲ್ಲ ಹೋಗಿ ಸೀಲ್ ಹಾಕೊಂಡು ಹೋಗೋ ಥರ. ಅಗೈನ್ ಒಂದು ನಮ್ಮ ರಾಜ್ಯದ ಒಂದು ಸೀಲ್, ಅದರಲ್ಲೂ ಶಿಡ್ಲಘಟ್ಟ ಸ್ಯಾರಿ ಒಂದು ಕಾನ್ಸೆಪ್ಟ್. ಈ ಕಡೆ ಒಂದು ಗಂಡ ಹೆಂಡತಿ ಒಂದು ಬಾಂಧವ್ಯ, ಎರಡನ್ನೂ ಹೇಳೋ ಒಂದು ಟ್ರ್ಯಾಕಲ್ಲಿ ಜನರಿಗೂ ಇಷ್ಟ ಆಗಿದೆ. ಸೊ ಆ ಕಾನ್ಸೆಪ್ಟ್ಗಳು ಬಿಲ್ಡ್ ಮಾಡಿದ್ದು ಹೇಗೆ ಅನ್ನೋದು ಅಂದರೆ ಆ್ಯಕ್ಚುಲಿ ಈಗ ಪಕ್ಕದ ತಮಿಳ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ನೆಲದ ಕಥೆಗಳು ಮಾಡ್ತಾರೆ, ಸಿನಿಮಾಗಳು ಹಿಟ್ಟಾಗುತ್ತೆ. ಅವ್ರ ಕಲ್ಚರ್ನ ಪೋರ್ಟ್ರೇ ಮಾಡ್ತಾರೆ, ಅಲ್ಲಿಯ ನೆಲದ ಕಥೆಗಳು. ನಾವು ಒಂದು ಇಮ್ಯಾಜಿನರಿ ಕತೆ ಮಾಡೋದಕ್ಕಿಂತ ನಮ್ಮ ನೆಲದ ಕತೆ, ನಮ್ಮ ಕನ್ನಡದ ಕತೆ ಮಾಡಬೇಕು ಅಂತ ನಾವು ಚೂಸ್ ಮಾಡಿದ್ದು ಶಿಡ್ಲಘಟ್ಟ ಸಿಲ್ಕ್ಸ್. ಆ ರೇಷ್ಮೆ ಬೆಳೆಗಾರರಿಗಾಗಲಿ, ರೀಲರ್ಸ್ಗಾಗಲಿ, ಅಥವಾ ಸಿಲ್ಕ್ ಸೇಲ್ಸ್ ಆಗಲಿ, ಯಾವುದಕ್ಕೂ ಬೆಲೆ ಇಲ್ಲ. ನಮ್ಮ ನೆಲದಲ್ಲಿ ಸೀರೆಗಳು ತಯಾರಾಗ್ತವೆ, ಬೇರೆ ಹೊರ ರಾಜ್ಯಗಳಿಗೆ ಹೋಗ್ತವೆ. ಅದು ಅವರ ಕಂಪನಿ ಹೆಸರಲ್ಲಿ, ಅವರ ಊರಿನ ಹೆಸರಲ್ಲಿ ಸೀಲಾಗಿ ಅದು ಮಾರ್ಕೆಟಿಗೆ ಬರುತ್ತೆ. ಸೊ ಇಲ್ಲಿ ದ ಪ್ರೊಟಾಗನಿಸ್ಟ್ ಏನಿದ್ದಾರೆ, ಈ ಫೈಟ್ಸ್ ಇಲ್ಲ ನನ್ನ ನೆಲದ ನನ್ನ ಶಿಡ್ಲಘಟ್ಟದ ಸೀರೆ, ನನ್ನ ಶಿಡ್ಲಘಟ್ಟ ಸಿಲ್ಕ್ಸ್ ಅಂತಲೇ ಫೇಮಸ್ ಆಗಬೇಕು ಅನ್ನೋದೊಂದು ಕತೆ.
ಆ ಶಿಡ್ಲಘಟ್ಟ ಸಿಲ್ಕ್ಸ್ ಅನ್ನೋದ್ರ ಫೇಮಸ್ ಆಗಬೇಕು ಅನ್ನೋದಕ್ಕೆ ಆತನ ಹೆಂಡತಿ ಕೊಡುವಂಥ ಸಪೋರ್ಟ್. ಎಲ್ಲವನ್ನು ಬಿಟ್ಟು ಕೋಟ್ಯಾಂತರ ಆಸ್ತಿ ಬಿಟ್ಟು ಒಬ್ಬ ಬೀದಿಲಿ ಸೀರೆ ಮಾರೋ ಹುಡುಗನ ಜೊತೆ ಬರ್ತಾಳೆ. ಅದೆಂಥ ಗಾಢವಾದ ಪ್ರೀತಿ, ಅವರಿಬ್ಬರು ಪ್ರೀತಿ ಕೊನೆಯವರೆಗೂ ಹೆಂಗೆ ಉಳ್ಕೊಳ್ಳುತ್ತೆ. ಸೊ ಇದೆಲ್ಲವನ್ನು ಕಟ್ತಾ ಹೋದಾಗ ಆಗಿದ್ದು ಒಂದು ಸುಂದರವಾದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಇನ್ನೊಂದು ನಾನು ಡೈರೆಕ್ಟರ್ನ ಕೇಳ್ಬಿಡ್ತೀನಿ, ಇದಕ್ಕೆ ಸಂಜು ವೆಟ್ಸ್ ಗೀತಾ 2 ಅನ್ನೋ ಟೈಟ್ಲ್ ಏನಕ್ಕೆ? ಈಗ ಮೊದಲನೇದಕ್ಕೂ ಸಂಬಂಧ ಇಲ್ಲ, ಇದು ಅದು ಕತೆ ಬೇರೆ ಇದು ಕತೆ ಬೇರೆ, ಟೋಟಲಿ ಡಿಫ್ರೆಂಟ್ ಇದೆ. ಅಲ್ಲಿಯ ಒಂದು ಪ್ಯಾಟ್ರನ್ನೇ ಬೇರೆ, ಈ ಪ್ಯಾಟ್ರನ್ನೇ ಬೇರೆ. ಆ ಟೈಟಲ್ ಏನಕ್ಕೆ ಬೇರೆ ಏನು ಇಡ್ಬೋದಿತ್ತಲ್ಲ? 12 ವರ್ಷಗಳ ಹಿಂದೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ರಿಲೀಸ್ ಆಗಿತ್ತು. ಸೊ 12 ವರ್ಷಗಳ ಹಿಂದೆ 12 ವರ್ಷಗಳಾದಮೇಲೆ ನಾನು ಕಿಟ್ಟಪ್ಪ ಕೆಲಸ ಮಾಡಿರಲಿಲ್ಲ. ಓಕೆ. ಸೊ ಮತ್ತೆ ಕಿಟ್ಟಪ್ಪ ಕಥಾನಾಯಕನಾದಾಗ ಸೊ ಈ 10 ವರ್ಷದ ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ಬಂದ ಇಮ್ಯಾಜಿನೇಷನ್ ಸುದೀಪ್ ಸರ್ ಹೇಳಿದ ಆ ಕತೆ. ಸೊ ಅವತ್ತು ಸಂಜು ಗೀತಾ ಮದುವೆ ಆಗಿದ್ರೆ ಇವತ್ತಿಗೆ 10 ವರ್ಷ, ಈ 10th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನೆಲ್ಲ ಆಗ್ತಿತ್ತು. ಸೂಪರ್. ಸೊ ಆ ಇಮ್ಯಾಜಿನೇಷನ್ಗೆ ಸೊ ಮತ್ತೆ ಇನ್ನೊಬ್ಬ ಅದೇ ಸಂಜು ಗೀತಾ ಕತೆ ಕಂಟಿನ್ಯೂ. ಎಸ್ ಕಿಟ್ಟಪ್ಪ, ಅಲ್ಲಿ ನೀವು ರಮ್ಯಾ ಮೇಡಮ್ ಜೊತೆ ಅದ್ಭುತ ಆ್ಯಕ್ಟಿಂಗು, ಒಳ್ಳೆ ಫೀಲಿಂಗು. ಎಸ್ ಹೇಗೆ ಇಲ್ಲಿ ಬಂದ ರಚಿತಾ ಮೇಡಮು. ಸೊ ಇಬ್ಬರು ಕೂಡ ಕನ್ನಡದ ಒಂದು ಮುತ್ತುಗಳಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಳ್ಳೊಳ್ಳೆ ಅದ್ಭುತ ಸಿನಿಮಾಗಳು ಕೊಟ್ಟವರು. ಈಗಲೂ ರಚಿತಾ ರಾಮ್ ಅವ್ರು ಕೊಡ್ತಾನೆ ಇರೋದು. ಅವ್ರ ಜೊತೆ ನಿಮ್ಮ ಆ್ಯಕ್ಟಿಂಗ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ವೆರಿ ಕೋಆಪರೇಟಿವ್, ವೆರಿ ಪಂಕ್ಚುಯಲ್ ಆ್ಯಂಡ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ತುಂಬ ಅದ್ಭುತವಾದ ಕಲಾವಿದ ಕೂಡ. ನಾನೊಂದು 3 ದೃಶ್ಯಗಳಲ್ಲಿ ಕೆಲವು ದೃಶ್ಯಗಳು ಮಾಡ್ಬೇಕಾದ್ರೆ ನಾವು ನಿರ್ದೇಶಕರದು ಒಂದು ಯೋಚನೆ ಇರುತ್ತೆ. ಈ ಸೀನಲ್ಲಿ ಈ ಪಾತ್ರ ಸ್ವಲ್ಪ ಹೈಲೈಟ್ ಆಗಬೇಕು, ಈ ಪಾತ್ರ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕು. ಇವಾಗ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿದ್ದರೆ ಮಾತ್ರ ನೀವು ಒಂದು ದೃಶ್ಯನ ತುಂಬ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಲ್ಲಿ ರಚಿತಾ ಆ ಪಾತ್ರ ಮಾಡ್ತಾ ಆಕೆ ನನ್ನ ಕಣ್ಣಲ್ಲಿ ನೀರು ಬರ್ಸಿದ್ದುಂಟು. ಸೂಪರ್. ತುಂಬ ಅದ್ಭುತವಾದ ದೃಶ್ಯಗಳನ್ನ ಕಟ್ಟಿಕೊಟ್ಟಿದ್ದಾರೆ ಗೆಳೆಯ. ಆಕೆ ತುಂಬ ಒಳ್ಳೆ ಕಲಾವಿದೆ. ಇನ್ನೂ ಹೆಚ್ಚಿನ ಸಿನಿಮಾಗಳು ಅವ್ರು ಮಾಡಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ. ಡೈರೆಕ್ಟರ್, ನಿಮಗೆ ಅನಿಸಿದ್ದು ಈ ಪಾತ್ರಕ್ಕೆ ರಚಿತಾನೆ ಬೇರೆ ಆಪ್ಷನ್ಗಳಿತ್ತು ನಿಮಗೆ? ಬಟ್ ಆ ಆಪ್ಷನ್ಗಳಿತ್ತು. ಆ್ಯಕ್ಚುಲಿ ನಾನು ಫಸ್ಟು ರಮ್ಯಾ ಮೇಡಮ್ ಅಂದ್ಕೊಂಡೆ, ಅವರು ನನಗೆ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಸರಿ, ಅದಾದಮೇಲೆ ತ್ರಿಷಾ ಅಥವಾ ರಚಿತಾ ರಾಮ್ ಅಂತ ಪ್ಲ್ಯಾನ್ ಮಾಡಿದೆ. ಸೂಪರ್. ಸೊ ಫಸ್ಟ್ ರಚಿತಾ ಅವ್ರು ಕೇಳೋದು, ಅವರಿಲ್ಲ ಅಂದಾಗ ತ್ರಿಷಾ ಅವ್ರು ಕೇಳೋಣ ಅಂದ್ಕೊಂಡು ರಚಿತಾ ಅವ್ರು ಕೇಳಿದ್ವಿ. ಅವ್ರ ಕತೆ ಕೇಳಿ ಇಷ್ಟಪಟ್ಟು, ಬಿಕಾಸ್ ಐ ನೋ ಅವಳು ತುಂಬ ಒಳ್ಳೆ ನಟಿ ಅಂತ. ಯಾಕೆಂದರೆ ಸಾಕಷ್ಟು ಸಿನಿಮಾ ನೋಡಿದ್ದೀನಿ, ಅವ್ರ ನಟನೆಯನ್ನು ನೋಡಿದ್ದೀನಿ. ಸೊ ಅದು ತುಂಬ ಇಂಟೆನ್ಸ್ ಆದ ಪಾತ್ರ. ಹೌದು. ಅದರಲ್ಲಿ ಸಾಕಷ್ಟು ವೇರಿಯೇಷನ್ಸ್ನ ಎಕ್ಸ್ಪ್ರೆಸ್ ಮಾಡುವಂಥ ಪಾತ್ರ. ಸೊ ಅದಕ್ಕೆ ರಚಿತಾ ರಾಮ್ ಅವರು ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ನಟಿ ಬೇಕಿತ್ತು. ಸೊ ಅವ್ರು ಒಪ್ಕೊಂಡ್ರು. ಸೊ ಹಾಗಾಗಿ ಅವ್ರು ಸೆಲೆಕ್ಟ್ ಮಾಡಿದ್ರು. ಒಂದು ಸಣ್ಣ ಪುಟ್ಟ ಅಂದರೆ ಸಣ್ಣ ಡೌಟ್ ಅಷ್ಟೇ, ಅದನ್ನು ಕಿಟ್ಟಪ್ಪ ನೀವು ಹೇಳ್ಬೋದು ಫಸ್ಟ್ಗೆ. ಅಂದರೆ ಮೇಡಮ್ ಅವ್ರು ಎಲ್ಲೂ ಕಾಣಿಸ್ಕೊತಾ ಇಲ್ಲ, ಪ್ರಚಾರಕ್ಕೆ ಬರ್ತಾರೆ ಅಥವಾ ಬೇರೆ ಸಿನಿಮಾಗಳು ಬ್ಯುಸಿ ಇದ್ದಾರೋ ಅಥವಾ ಹೊರಗಡೆ ಔಟ್ ಆಫ್ ಎಲ್ಲರೂ ಇದ್ದಾರೋ, ಇಲ್ಲಿ ಕಾಣಿಸ್ಕೊತಾ ಇಲ್ಲ ಅನ್ನೋದೊಂದು. ಮೊನ್ನೆ ಕೂಡ ಕ್ಲಾರಿಟಿ ಕೊಟ್ಟರಿ ನೀವು, ಅವ್ರು ಬೇರೆ ಬೇರೆ ಸಿನಿಮಾಗಳು ಬ್ಯುಸಿ ಇರೋದ್ರಿಂದ ಅವರು ಕಂಟಿನ್ಯೂಸ್ ಆಗಿದ್ದಾರೆ. ಸೊ ಮುಂದಿನ ನಮ್ಮ ಫಂಕ್ಷನ್ಗಳೆಲ್ಲ ಕಡೆ ಇರ್ತಾರೆ ಅಂತ. ಅದು ಗೊಂದಲಕ್ಕೆ ಏನೋ ತೆರೆ ಕೊಡೋದಾದರೆ ನಿಮ್ಮ ಕಡೆಯಿಂದ? ಗೊಂದಲದ ಥರ ಏನೂ ಇಲ್ಲ. ಆಕೆ ಬ್ಯುಸಿ ಇದೆ. ಬರಬೇಕಿತ್ತು ಸಿನಿಮಾ. ನಾವು ಮಾಡಿದ ಸಿನಿಮಾಗೆ ಪ್ರಚಾರಕ್ಕೆ ನಾವು ಬರಲೇಬೇಕು. ಯಾಕಂದರೆ ನಮ್ಮ ಮಗು ಅದು. ಆಮೇಲೆ ಸಿನಿಮಾಗಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ನಿಜ ನಿಜ. ನಮಗೆ ಅನ್ನ ಕೊಟ್ಟಿರೋದು ಸಿನಿಮಾ, ನಮ್ಮನ್ನು ತಂದು ಇಲ್ಲಿ ಮುಖ್ಯವಾಹಿನಿಯಲ್ಲಿ ಕೂಡಿಸಿರೋದು ಸಿನಿಮಾ, ನಮಗೆ ಈ ಸಮಾಜದಲ್ಲಿ ಒಂದು ಯೋಗ್ಯತೆ, ಗುರುತಿಸುವಿಕೆ ಎಲ್ಲ ಸಿಕ್ಕಿರೋದು ಸಿನಿಮಾದಿಂದ. ಸಿನಿಮಾ ಮಾಡಿದಾಗ ಅದರ ಪ್ರಚಾರಕ್ಕೆ ನಾವು ಫುಲ್ ಫ್ಲೆಡ್ಜ್ ಆಗಿ ಬಂದು ನಿಂತ್ಕೊಂಡು ಮಾಡೋದು ನಮ್ಮ ಕರ್ತವ್ಯ. ಅದು ಯಾರು ಕರೆಯೋದು ಬೇಕಾಗಿಲ್ಲ. 100%. ಆ ನಿಟ್ಟಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಈಗ ನಾಡಿದ್ದು ಪ್ರೀ ರಿಲೀಸ್ ಈವೆಂಟ್ ಒಂದು ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೆ. ಎಲ್ಲ ಕ್ಲಿಯರ್ ಅಲ್ಲ? ಎಲ್ಲ ಯಾವ ಮನಸ್ತಾಪಗಳು ಇಲ್ಲ. ಆಮೇಲೆ ಬರಬೇಕಿತ್ತು. ಅದು ನಾನು ಪ್ರೊಡ್ಯೂಸರ್ ಆಗಿ ಯಾರೇ, ನಾನು ಅಂತಲ್ಲ ಯಾರೇ ಪ್ರೊಡಕ್ಷನ್ ಮಾಡಲಿ, ಆರ್ಟಿಸ್ಟ್ಗಳಿದ್ದಾರೆ, ಪ್ರಚಾರಕ್ಕೆ ಬರಬೇಕು. ಎಷ್ಟೇ ಬ್ಯುಸಿ ಇದ್ರೂ ಒಂದು ಟೈಮ್ ಮಾಡ್ಕೊಂಡು ಇಷ್ಟು ಡೇಟ್ ನಾನು ಬರ್ತೀನಿ. ನಾನು ಮೊನ್ನೆ ಚೇಂಬರ್ಗೂ ಕೇಳಿದ್ದೀನಿ, ರಿಕ್ವೆಷನ್ ಲೆಟರ್ ಕೊಟ್ಟು ಕೇಳಿದ್ದೀನಿ, ದಯವಿಟ್ಟು ನನಗೆ ಅಂತಲ್ಲ ಒಂದು ಅಮೆಂಡ್ಮೆಂಟ್ ಮಾಡಿ. ಪ್ರೊಡ್ಯೂಸರ್ಗಳು ಅಂತ ನಾವು ಯಾವುದು ಪೇಮೆಂಟ್ ನಿಲ್ಲಿಸಿಲ್ಲ, ಎಲ್ಲದೂ ಕ್ಲಿಯರ್ ಮಾಡಿರ್ತೀವಿ. ಅಟ್ಲೀಸ್ಟ್ ಒಂದು 4-5 ಡೇಟನ್ನ ಕೊಡ್ಬೋದಿತ್ತು. ಅವರು ಕೊಡದೇ ಅಷ್ಟೇನು ಬ್ಯುಸಿ ನನಗೆ ಗೊತ್ತಿಲ್ಲ. ಅದು ಯಾರು ಜನ ಏನು ಬೇಕಾದ್ರೂ ಮಾಡ್ತಾರೆ, ಮೇಲೂ ಗೊತ್ತಿಸ್ತಾರೆ, ಕೆಳಕ್ಕೂ ತಳ್ತಾರೆ. ಚೆನ್ನಾಗಿದ್ದರೆ ಎತ್ಕೊಂಡು ಹೋಗ್ತಾರೆ, ಚೆನ್ನಾಗಿಲ್ಲ ಅಂತಾರೆ ಹೆಸರಿನ ಹೋಗಿ ಎಷ್ಟೋ ಜನ ನೋಡಿದ್ದೀವಿ. ಅದ್ಭುತವಾದ ಸಿನಿಮಾ, ತುಂಬ ಚೆಂದನೇ ಕತೆ, ಕಣ್ಮನ ಸೂರೆಗೊಳ್ಳುವಂಥ ಲೊಕೇಶನ್ಸು, ಸತ್ಯ ಹೆಗಡೆ ಅದ್ಭುತ ಕ್ಯಾಮ್ರಾ ಕೈಚಳಕ, ಶ್ರೀಧರ್ ಸಂಭ್ರಮ್ ಅವರ ಮ್ಯೂಸಿಕ್ಕು, ಕವಿರಾಜ್ ಅವರ ಸಾಹಿತ್ಯ, ಎಲ್ಲ ಕಲಾವಿದರ ಶ್ರಮ, ನಿರ್ದೇಶಕರ ಪ್ರೀತಿ ಎಲ್ಲವೂ ನಿಮ್ಮ ಕಣ್ಣು ಕಾಣುತ್ತೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಅಂತ ಬಂದಾಗ ನಾನಂತೂ ನನಗಿರೋದೇ ಉದ್ದೇಶ ಅಷ್ಟೇ. ಸಿನಿಮಾ ಲ್ಯಾಂಡಿಗೆ ಬಂದಿದ್ದೀವಿ,
ಅವ್ನು ಒಳ್ಳೆ ಕತೆ ಇರಬೇಕು, ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂಥ ಸಿನಿಮಾ ಮಾಡಬೇಕು. ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿರಲ್ಲ. ನಗುತ್ತಾ 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 ಒಂದು ಸಿನಿಮಾನ ಎಂಜಾಯ್ ಮಾಡ್ತಾ ಕೊನೆಯಲ್ಲಿ ಒಂದು ತೊಟ್ಟು ಕಣ್ಣೀರು ಹಾಕಿ ಇಬ್ಬರು ಪ್ರೇಮಿಗಳು ಸಂಜು ಮತ್ತು ಗೀತಾ ಅನ್ನೋರು ಪಾರ್ಟ್ 3 ಬರಬೇಕು. ಈ ಥರದ ಸಿನಿಮಾಗಳು ನೋಡಬೇಕು ಅನ್ನೋ ಥರ ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಸೊ ಖಂಡಿತ ನೀವು ಬನ್ನಿ, ಆ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ, ಯು ವಿಲ್ ಡೆಫಿನೆಟ್ಲಿ ಲವ್ ದ ಫಿಲ್ಮ್. ಹಳೆಯ ಹೇಳಿದಾಗೆ ಕಣ್ಣಿಗೆ ತಂಪು, ಕಿವಿಗೆ ಇಂಪು, ಅದ್ಭುತ ಕಲಾವಿದರ ಸಮ್ಮಿಲನ. 2 ಗಂಟೆ 20 ನಿಮಿಷ. ನಿಮ್ಮ 2 ಗಂಟೆ 20 ನಿಮಿಷದ ಬೆಲೆ ಏನು ಅಂತ ನಮಗೆ ಗೊತ್ತಿದೆ, ಅದನ್ನು ವ್ಯರ್ಥ ಮಾಡಲ್ಲ. ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುವಂಥ, ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾ ಮಾಡಿದ್ದೀವಿ. ಬನ್ನಿ ಥಿಯೇಟ್ರಿಗೆ, ಎಲ್ಲರೂ ಒಳ್ಳೆ ಭೇಟಿ ಮಾಡೋಣ. ಥ್ಯಾಂಕ್ ಯು. ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಜೂನ್ 6ನೇ ತಾರೀಕು, ಜೂನ್ 6ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಬರ್ತಾ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಜೂನ್ 6ನೇ ತಾರೀಕು ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಬರ್ತಾ ಇದೆ. ನೋಡಿ, ಹರಸಿ ಹಾರೈಸಿ. ಸಿನಿಮಾ ಚೆನ್ನಾಗಿದ್ದರೆ ನಿಮ್ಮ ಇರೋಂಥ ಅಕ್ಕಪಕ್ಕದಲ್ಲಿರೋಗೂ ಹೇಳಿ ಸಿನಿಮಾವನ್ನು ಗೆಲ್ಲಿಸೋಂಥ ಕೆಲಸ ಮಾಡೋಣ.